ನಮಸ್ಕಾರ ಸ್ನೇಹಿತರೆ ಮಾರ್ಚ್ ತಿಂಗಳ ಮೊದಲನೇ ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನ ಡಿಸ್ಕಸ್ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ, ಡೀಟೇಲ್ ಡಿಸ್ಕಸ್ ಮಾಡೋಣ. ಕರೆಂಟ್ ಅಫೇರ್ಸ್ ಗೆ ಸೆಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಗೆ ಸೆಪರೇಟ್ ಪ್ಲೇ ಲಿಸ್ಟ್ ಇದೆ, ವೀಕ್ಲಿ ಕರೆಂಟ್ ಅಫೇರ್ಸ್ ಗೆ ಸೆಪರೇಟ್ ಪ್ಲೇ ಲಿಸ್ಟ್ ಇದೆ. ಲಿಂಕ್ ಗಳನ್ನ ಕೊಟ್ಟಿರ್ತೀನಿ ಸ್ನೇಹಿತರೆ. ಓಕೆ, ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್. ಸೊ ಇಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ವೆರಿ ಗುಡ್ ಆಫ್ಟರ್ನೂನ್ ಸರ್. ಯಸ್, ಶಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಬೇಗ ಮುಗಿಸ್ತೀನಿ, ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಟೈಮ್. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡೋಣ. ನೋಡಿ, ಷಡ್ಭುಜಾಕೃತಿಯ ಮೈತ್ರಿಕೂಟ, ಹೆಕ್ಸಗನ್ ಅಲಿಯನ್ಸ್ ಅಂತ ಇದಾಗಿಲ್ಲ ನೋಡಿ. ಇಟ್ ಈಸ್ ನಾಟ್ ಫಾರ್ಮ್ಡ್ ಎಟ್, ಆಗಿಲ್ಲ, ಅದು ಯಾರು ಅಪ್ರೂವ್ ಕೊಟ್ಟಿಲ್ಲ. ಬಟ್ ಸುದ್ದಿಯಲ್ಲಿದೆ. ಯಾಕೆ ಇದು ಸುದ್ದಿಯಲ್ಲಿದೆ ಅಂತ ಗೊತ್ತಿರಬೇಕು. ನಿಮ್ಗೆ ಗೊತ್ತಿದೆ, ಪ್ರಧಾನಿ ಮೋದಿ ಅವರು ಇಸ್ರೇಲ್ಗೆ ಹೋಗಿದ್ರು. ಇಸ್ರೇಲ್ನ ನೆಟ್ ಅಂತ ಏನ್ ಕರಿತೀವಿ ಈಗ, ನಮ್ದ್ರಲ್ಲಿ ಹೆಂಗೆ ಸಂಸತ್ತು ಅಂತ ಕರಿತೀವಿ ಆ ತರ ಅಲ್ಲೋಗಿ ಭಾಷಣ ಕೂಡ ಮಾಡಿದ್ರು. ಸೊ ಅಲ್ಲಿನ ಪ್ರಧಾನಿ ನೆತನ್ಯಾಹು ಅವರು ಒಂದು ಹೆಕ್ಸಗನ್ ಅಲಿಯನ್ಸ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಸೊ ಏನಾದ್ರ ಬಗ್ಗೆ ನೋಡೋಣ. ಇದು ಇಸ್ರೇಲ್ ಪ್ರಸ್ತಾಪಿಸಿದ, ನೋಡಿ ಅದಕ್ಕೆ ಕೊಟ್ಟಿರೋದು, ಪ್ರಸ್ತಾಪಿಸಿದ ಕಾರ್ಯತಂತ್ರದ ಒಕ್ಕೂಟವಾಗಿದೆ. ಇದನ್ನು ಪ್ರತಿರೋಧದ ಅಕ್ಷದ ಪ್ರತಿಯಾಗಿ ನೋಡಲಾಗುತ್ತದೆ. ರೆಸಿಸ್ಟೆನ್ಸ್ ಅಂತ ಕರಿತೀವಿ, ರೆಸಿಸ್ಟೆನ್ಸ್ ಆಕ್ಸಿಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಎಸ್, ದಿಸ್ ಇಸ್ ಕರೆಕ್ಟ್. ಬೋತ್ ಆಪ್ಷನ್ಸ್ ಆರ್ ಕರೆಕ್ಟ್. ಏನಪ್ಪಾ ಇದು ಅಂತ ನೋಡೋದಾದ್ರೆ, ನೆತನ್ಯಾಹು ಅವರು ಈ ಅಲೈನ್ ಬಗ್ಗೆ ಮಾತಾಡ್ತಾರೆ. ವೆಸ್ಟ್ ಏಷಿಯಾ, ಓಕೆ, ಏಷಿಯಾ, ವೆಸ್ಟ್ ಏಷಿಯಾ, ಮತ್ತೆ ಈ ಕಡೆ ಸೈಡ್ ನಮ್ಗೆ ಯುರೋಪ್, ಅಂದ್ರೆ ಇಂಡೋ ಪೆಸಿಫಿಕ್ ರೀಜನ್ ಅಂತ. ಓಕೆ, ಇಂಡೋ ಪೆಸಿಫಿಕ್ ರೀಜನ್ ಮತ್ತೆ ಅಲ್ಲಿ ಮೆಡಿಟೇರಿಯನ್ ಆ ಸೈಡ್ ರೀಜನ್, ಇವೆಲ್ಲ ಒಂದು ಆಗಿ ಸುನ್ನಿ ಅಕ್ಷ ಅಂತ ಕರಿತೀವಿ, ಸುನ್ನಿ ಆಕ್ಸಿಸ್ ಅಂತ. ಇದನ್ನ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ಹೆಕ್ಸಗನ್ ಅಲಿಯನ್ಸ್ ಅಂದ್ರೆ ಏನು ಅಂದ್ರೆ, ಇಸ್ರೇಲ್, ಇಂಡಿಯಾ, ಗ್ರೀಸ್, ಸಿಪ್ರಸ್ ಈ 4 ರಾಷ್ಟ್ರಗಳು ಜೊತೆಗೆ ಅನ್ಡಿಸ್ಕ್ಲೋಸ್ಡ್ ಅರಬ್ ಮತ್ತೆ ಆಫ್ರಿಕನ್ ನೇಷನ್ ಒಂದೊಂದು ಬರುತ್ತೆ. ಮೋಸ್ಟ್ ಪ್ರಾಬ್ಲಿ UAE ಇರಬೇಕು ಅಥವಾ ಸೌದಿ ಅರೇಬಿಯಾ ಇರುತ್ತೆ. ಇಲ್ಲಿಗೆ ಈ ಕಡೆ ಬಂದ್ರೆ ನಮಗೆ ಇಥಿಯೋಪಿಯಾ ಸಿಗುತ್ತೆ. ಸೊ ಆ ರಾಷ್ಟ್ರಗಳು ಸೇರಿ, ಓಕೆ, 6 ರಾಷ್ಟ್ರ. ಅದಕ್ಕೆ ಷಡ್ಭುಜಾಕೃತಿ ಮೈತ್ರಿಕೂಟ ಮಾಡಬೇಕು ಅಂತ ಅನ್ಕೊಟ್ಟಿರೋದು. ಈ ರಾಷ್ಟ್ರಗಳನ್ನ ನಾವು ಎಲ್ಲೆಲ್ಲಿ ಲೊಕೇಶನ್ ಎಲ್ಲ ನೋಡಿದ್ರೆ ಈ ರೀತಿ ಒಂಥರ ಹೆಕ್ಸಗನ್ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಬರುತ್ತೆ. ಹಾಗಾಗಿ ಇದನ್ನ ಹೆಕ್ಸಗನ್ ಅಲಿಯನ್ಸ್ ಮಾಡಬೇಕು ಅಂತ, ಬಟ್ ನಾಟ್ ಅಪ್ರೂವ್ಡ್ ಸ್ಟಿಲ್. ಅದ್ರ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಏನಪ್ಪಾ ಇದು ಮಾಡುತ್ತೆ ಅಂದ್ರೆ, ನಿಮ್ಗೆ ಗೊತ್ತಿದೆ ಈಗ ಇರಾನ್ ಮೇಲೆ ಏನ್ ಇದಾಗ್ತಾ ಇದೆ. ಮೋದಿ ಅವರು ಇಸ್ರೇಲ್ಗೆ ಹೋಗಿ ಬಂದ್ಮೇಲೆ ಸ್ಟಾರ್ಟ್ ಆಯ್ತು ಅಲ್ವಾ, ಅದು ಒಂದು ಇಶ್ಯೂಸ್ ಆಗಿತ್ತು. ಸೊ ಇಲ್ಲಿ ಏನಾಗುತ್ತೆ, ಹೆಜ್ಬುಲ್ಲಾ, ಹಮಾಸ್, ಹೌತಿ, ಇರಾನಿಗಳ ಮಿಲಿಟರಿಗಳಂತಗಳ ಅವರ ಒಂದು ಬಂಡುಕೋರರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ. ಎಸ್ಪೆಷಲಿ ಸುನ್ನಿ, ಯಾಕಂದ್ರೆ ನಿಮ್ಗೆ ಇರಾನ್ ಅಂದ ತಕ್ಷಣ ನಿಮ್ಗೆ ಮೋಸ್ಟ್ ಪ್ರಾಬ್ಲಿ ಸುನ್ನಿ ಮುಸ್ಲಿಮ್ಸ್ ಜಾಸ್ತಿ ಸಿಗ್ತಾರೆ. ಸೊ ಹಾಗಾಗಿ ಆ ಒಂದು ಯೋಜನೆ ಅವರುಗಳ ಒಂದು ಇದಕ್ಕೆ ಸವಾಲು ಹೊಡಬೇಕು ಅಂತ ಹೇಳಿ. ಓಕೆ, ಈ 6 ರಾಷ್ಟ್ರಗಳು ಒಟ್ಟು ಕೂಡಿ ಒಂದು ಇಂಡೋ ಪೆಸಿಫಿಕ್, ಪೂರ್ವ ಮೆಡಿಟೇರಿಯನ್ ಕೊಲ್ಲಿ, ಆಫ್ರಿಕಾದಾದ್ಯಂತ ಭದ್ರತಾ ಸವಾಲುಗಳನ್ನ ಎದುರಿಸಕ್ಕೋಸ್ಕರ ಇದೊಂದು ಆಗ್ಬೇಕು ಅಂತ ಮಾತಾಡ್ತಕ್ಕಂಥದ್ದು. ಬಟ್ ಇದು ಪ್ರಸ್ತಾವಿತ ಅಷ್ಟೇ, ಯಾವುದು ಅಪ್ರೂವ್ ಆಗಿಲ್ಲ. ಎಕ್ಸಾಮ್ ಅಲ್ಲಿ ಕೇಳಬಹುದು. ಶಿಯಾ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಫೈನ್, ಓಕೆ. ನೆಕ್ಸ್ಟ್ ಬರ್ತೇನೆ. ಇಸ್ರೇಲ್ನ ವಿವಿಧ ರೀತಿಯ ವಾಯು ರಕ್ಷಣಾ ವ್ಯವಸ್ಥೆ ಬಗ್ಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ. ಯಾಕಂದ್ರೆ ಇಸ್ರೇಲ್ ಸ್ಮಾಲ್ ಇದು ಇರಾನ್ ಇಂದ ಇದು ಮಾಡ್ತಾ ಇದಾರೆ, ಏನಷ್ಟು ಎಫೆಕ್ಟ್ ಆಗ್ತಲ್ಲ ಇಸ್ರೇಲ್ ಮೇಲೆ. ಸೊ ಏನಿದೆ ಹಂಗಾರೆ ಅಂತದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ದಲ್ಲಿ ಸ್ಟ್ರೆಂತ್ ಇತ್ತಲ್ಲ ಅಲ್ವಾ, ನಮ್ಗೆ ಗೊತ್ತಿದೆಯಲ್ಲ ಯಾವ್ದಿತ್ತು ಅಂತ. ನಾವು ಏನೋ ಪಾಕಿಸ್ತಾನ ಜೊತೆ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿ ಇಸ್ರೇಲ್ ಕೊಟ್ಟಿದ್ದೀನಿ 3 ಪ್ರಮುಖವಾದ್ದು. ಒಂದು ಡೇವಿಡ್ ಸ್ಲಿಂಗ್ ಅಂತ ಮೀಡಿಯಂ ಮಧ್ಯದಲ್ಲಿ ಬರುತ್ತೆ, ಅದ್ರ ಕೆಳಗಡೆ ಐರನ್ ಡೋಮ್ ಬಗ್ಗೆ ಗೊತ್ತಿರುತ್ತೆ, ತುಂಬಾ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಆರೋ 2 and 3 ಅಂತ ಎಲ್ಲ ಇಸ್ರೇಲ್ ಮೇಡ್. ಇಲ್ಲಿ ನೋಡಿ, ಡೇವಿಡ್ ಸ್ಲಿಂಗ್ ಅಂತಕ್ಕಂಥದ್ದು ಏನಿದೆ ಮಧ್ಯ, ಇದು 100 ಕಿಲೋಮೀಟರ್ ಇಂದ 200 ಕಿಲೋಮೀಟರ್ ದೂರದಿಂದ ಹಾರಿಸಲಾದ ಬಲ್ಲಾಸ್ಟಿಕ್ ಕ್ಷಿಪಣಿಗಳನ್ನು ಹೊಡೆದಿಳಿಸುವ ವಿನ್ಯಾಸಗೊಳಿಸಲಾಗಿರತಕ್ಕಂಥ ಮಧ್ಯಮ ಶ್ರೇಣಿಯ ವ್ಯವಸ್ಥೆ, ಏರ್ ಡಿಫೆನ್ಸ್ ಸಿಸ್ಟಮ್. ಮಧ್ಯಮದಲ್ಲಿ ಇರ್ತಾನೆ ಅಂದ್ರೆ ಏನು ಸರ್, ಈ ಬೇರೆ ಬೇರೆ ರಾಷ್ಟ್ರಗಳಿಂದ ಏನೋ ಮೀಡಿಯಂ ರೇಂಜ್ ಬಲಾಸ್ಟಿಕ್ ಮಿಸೈಲ್ 100 ಇಂದ 200 ಕಿಲೋಮೀಟರ್ ದೂರದಲ್ಲಿ ಬರ್ತಾ ಇರುತ್ತೆ, ಅಂತದನ್ನ ತಡೆ ಹಿಡಿಯತಕ್ಕಂಥದ್ದು. ಹಾಗೆ ಐರನ್ ಡೋಮ್ ಅಂತಕ್ಕಂಥದ್ದು ಇದೆ, ಇದು ಶಾರ್ಟ್ ರೇಂಜ್. ಅಂದ್ರೆ ಈಗ ಇಸ್ರೇಲ್ ಪಕ್ಕದಲ್ಲೇ ನಿಮಗೆ ಇಲ್ಲಿ ಗಾಜಾ ಇದೆ, ಗಾಜಾ ಪಟ್ಟಿಯಿಂದ ನಿಮ್ಗೆ ಗೊತ್ತಿದೆ, ಗಾಜಾಯಿಂದ ಏನೇನು ಆಯ್ತು, ಏನೇನು ಏರ್ ಡ್ರೋಮ್ ಸಿಸ್ಟಮ್ಗಳು ತರ್ತಾರೆ. ಸೊ ಇದ್ರ ವಿರುದ್ಧ ಹೋರಾಡ್ಬೇಕಲ್ಲ. ಸೊ ಹಂಗಾಗಿ ಅದ್ರ ವಿರುದ್ಧ ಹೋರಾಡಬೇಕು ಅಂತ ತಂದಿರ್ತಕ್ಕಂಥದ್ದೇ ಈ ಐರನ್ ಡೋಮ್. ಅದ್ರಲ್ಲಿ ಐರನ್ ಬೀಮ್ ಅಂತಕ್ಕಂಥದ್ದು ಇನ್ನು ಶಾರ್ಟ್ ರೇಂಜ್ ಬರುತ್ತೆ. ಏರಿಯಲ್ ವೆಹಿಕಲ್, ಅನ್ಮ್ಯಾನ್ಡ್ ಏರಿಯಲ್ UAV ಅಂತ ಏನ್ ಕರಿತೀವಿ. ಮತ್ತೆ ಮಾಟರ್ಗಳಂತ ಸಣ್ಣ ವೈಮಾನಿಕ ಬೆದರಿಕೆಗಳನ್ನು ಪ್ರತಿಬಿಂಬಿಸಿರ್ತಕ್ಕಂಥ ವಿನ್ಯಾಸ ಮಾಡಿರ್ತಕ್ಕಂಥ ಒಂದು ಐರನ್ ಡೋಮ್, ಕೆಳಗಡೆಯಿಂದ ಬರ್ತಕ್ಕಂಥ ನೆಲದಿಂದ. ಓಕೆ, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅಂಡ್ ಮೇಲ್ಗಡೆ ನೋಡಿ ಆರೋ 2, 3 ಅಂತಿದ್ದೆಲ್ಲ, ಇದು ಇಂಟರ್ಸೆಪ್ಟರ್. ಅಂದ್ರೆ ನಿಮಗೆ ವಾತಾವರಣ ಅಂದ್ರೆ ನಮ್ಮ ಅಟ್ಮಾಸ್ಫಿಯರ್ ಅಥವಾ ಬೇರೆ ಅಟ್ಮಾಸ್ಫಿಯರ್ ಹೊರಗಡೆ, ವಾತಾವರಣದ ಅಟ್ಮಾಸ್ಫಿಯರ್ ಹೊರ ಪ್ರದೇಶ ಅಂತ ಏನ್ ಕರಿತೀವಿ ನಾವು, ಟ್ರೋಪೋಸ್ಫಿಯರ್, ಸ್ಟ್ಯಾಟೋಸ್ಫಿಯರ್ ಅಂತೆಲ್ಲ ಕರಿತೀವಲ್ಲ. ಸ್ಟ್ಯಾಟೋಸ್ಫಿಯರ್ ಇಂದ ಏನಾದ್ರು ಬಂದ್ರೆ, ಅಂದ್ರೆ ತುಂಬಾ ಮೇಲ್ಗಡೆಯಿಂದ ಕಾಣಿಸ್ತಾ ಇರಂಗೆ ಏನಾದ್ರು ಬರುವಂತದಕ್ಕೆ ಹೊರಡಿಸೋಕ್ಕೋಸ್ಕರ ಇರ್ತಕ್ಕಂಥ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇದು.
ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಸ್ನೇಹಿತರೆ. ಅರ್ಥ ಆಗ್ತಿಲ್ಲ ನಾ ಹೇಳ್ತಾ ಇರೋದು. ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಏರ್ ಡೇವಿಡ್ ಸಿಂಗ್ ಅನ್ನೋದು 100ರಿಂದ 200 ಕಿಲೋಮೀಟರ್ ಬಲಾಸ್ಟಿಕ್ ಕ್ಷಿಪಣಿ ಹೊಡೆದಳಿಸುತ್ತೆ. ಹಾಗೆ ಐರನ್ ಡೋಪ್ ಬಗ್ಗೆ ಗೊತ್ತೇ ಇದೆ ನಿಮಗೆ. ಶ್ರೇಣಿಯ ಆರೋ 2 ಆರೋ 3 ಅಂತ ಇಂಟರ್ಸೆಪ್ಟರ್, ವಾತಾವರಣದ ಒಳಗೆ ಅಥವಾ ಹೊರಗೆ ಬರುವ ಗುರಿಯನ್ನು ನಾಶ ಮಾಡತಕ್ಕಂಥದ್ದು. ಇದು ನಾನು ಇಲ್ಲಿ ಇಂಗ್ಲಿಷಲ್ಲಿ ಕೊಟ್ಟಿದ್ದೇನೆ, ತುಂಬಾ ಜನಕ್ಕೆ ಇಂಗ್ಲಿಷಲ್ಲಿ ಕೇಳ್ತೀರಾ ಅಂತ ಮಧ್ಯ ಮಧ್ಯೆ ಇಂಗ್ಲಿಷಲ್ಲಿ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇದು ಬಿಟ್ಟು ಇನ್ನೊಂದಿದೆ, US ಯೂಸ್ ಮಾಡುತ್ತೆ, US ಥಾಟ್ ಸಿಸ್ಟಮ್ ಅಂತ. ಇದು ಕೂಡ ಚೆನ್ನಾಗಿರ್ತಕ್ಕಂಥ ಏರ್ ಡಿಫೆನ್ಸ್ ಸಿಸ್ಟಮ್. ಹಾಗಾದ್ರೆ ಇರಾನ್ ಯಾವ ರೀತಿ ಏರ್ ಡಿಫೆನ್ಸ್ ಸಿಸ್ಟಮ್ ಯೂಸ್ ಮಾಡುತ್ತೋ ಹೇಳ್ತೀರಾ? ಇದು ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ, ನಾನು ಇಲ್ಲೇ ಕೊಡಬಹುದಾಗಿತ್ತು, ಬಟ್ ಇದನ್ನ ಒಂದ್ಸಲ ನೀವು ನೋಡ್ಕೊಳ್ಳಿ ಅಂತ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಚೆಕ್ಔಟ್ ಮಾಡಿ ಸ್ನೇಹಿತರೆ. ನೀವು ಇದನ್ನ ಸರ್ಚ್ ಮಾಡಿ ಕಮೆಂಟ್ ಮಾಡಿ, ಇರಾನ್ ಯಾವ ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಯೂಸ್ ಮಾಡಿದೆ. ಫ್ರೆಂಡ್ಸ್, ನೆಕ್ಸ್ಟ್ ಬರ್ತೀನಿ. ಸಿ ರಾಜಗೋಪಾಲಾಚಾರಿ ಅವರ ಬಗ್ಗೆ ನಿಮಗೆ ಇದು ಲಾಸ್ಟ್ ಮಂತ್ ಅಲ್ಲಿ ನ್ಯೂಸ್ ಅಲ್ಲಿ ಇತ್ತು ತುಂಬಾ. ಇವರ ಸ್ಟ್ಯಾಚ್ಯೂನ ನಾವು ಓಪನ್ ಮಾಡ್ತಾರೆ ರಾಷ್ಟ್ರಪತಿ ಭವನ ಹತ್ರ. ಮೊದಲು ಹಳೆಬ್ದಿತ್ತು, ಯಾರ್ದಿತ್ತು ಸ್ಟ್ಯಾಚ್ಯೂ ಹೇಳ್ತೀರಾ? ಪಟಪಟ ಅಂತ ಹೇಳ್ತೀರಾ? ಯಾರವರು ಹೇಳ್ತೀರಾ? ಎಸ್. ಹಂಗಾಗಿ ಸಿ ರಾಜಗೋಪಾಲಾಚಾರಿಯ ಭಾರತದ ಏಕೈಕ ಜನರಲ್ ಗವರ್ನರ್ ಗೊತ್ತಿರಲಿ, 1958 48ರಿಂದ 50 ತನಕ ಅಲ್ವಾ ಸರ್? ಎಸ್, ದಿಸ್ ಇಸ್ ಕರೆಕ್ಟ್ ಆಪ್ಷನ್. ಅವರು 59ರಲ್ಲಿ ಸ್ವತಂತ್ರ ಪಕ್ಷವನ್ನು ಕಟ್ಟಿದ್ರು, ಪಕ್ಷವನ್ನು ಸ್ಥಾಪಿಸಿದ್ರು. ಇದು 49 ಆಗ್ಬೇಕಲ್ವಾ? 59 ಅಂತ ಹಾಕದ್ನ? ಇಲ್ಲ, 59 ಕರೆಕ್ಟ್ ಇದೆ. ನೆಕ್ಸ್ಟ್, ಅವರು 1937 ದಲಿತರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡು ಮತ್ತು ಜಾತಿ ಆಧಾರಿತ ಅಂಗವೈಕಲ್ಯವನ್ನು ತೆಗೆದುಹಾಕುವಂತ ಕೆಲಸ ಮಾಡಿದ್ರು. ದಿಸ್ ಇಸ್ ಆಲ್ಸೋ ಕರೆಕ್ಟ್. 3 ಆಪ್ಷನ್ಸ್ ಕೂಡ ಕರೆಕ್ಟ್ ಸ್ನೇಹಿತರೆ. ಸಿ ಪ್ರಮುಖವಾಗಿ ಇಲ್ಲಿ ನೋಡೋದಾದ್ರೆ ಅಲ್ಲಿ ಒಂದು ಸ್ಟ್ಯಾಚ್ಯೂ ಇತ್ತು. ಯಾವ ಸ್ಟ್ಯಾಚ್ಯೂ ಇತ್ತು ಹೇಳ್ತೀರಾ? ಎಡ್ವಿನ್ ಲೂಚಿಯನ್. ಹೂ ಇಸ್ ಎಡ್ವಿನ್ ಲೂಚಿಯನ್? ರಾಷ್ಟ್ರಪತಿ ಭವನ ಅಥವಾ ಮೊದಲು ವೈಸ್ರಾಯ್ಸ್ ಹೌಸ್ ಅಂತ ಕರಿತಿದ್ರು ಅದನ್ನ, ಆಗ ಬ್ರಿಟಿಷರ ಕಾಲದಲ್ಲಿ. ಅದು ಮತ್ತೆ ಇಂಡಿಯನ್ ಗೇಟ್, ಇವೆಲ್ಲ ಒಂದು ಆರ್ಕಿಟೆಕ್ಟ್ ಮಾಡಿದಿವರು. ಹಾಗಾಗಿ ಅವರ ಒಂದು ಇದಿತ್ತು. ಅದನ್ನ ನಾವು ಆಸ್ ಯೂಶುವಲ್ ನಮ್ಮ ಒಂದು ಸಂಸ್ಕೃತಿಗೆ ತಕ್ಕಂತೆ ಕೊಲೋನಿಯಲ್ ಮೈಂಡ್ ಸೆಟ್ ನ ತೆಗಿಬೇಕು ಅಂತ ಹೇಳಿ ಇದನ್ನ ಈಗ ಅನ್ವಿಲ್ ಮಾಡೋದು. ಯಾಕೆ ಮಾಡಿದ್ರು? ಸಿ ರಾಜಗೋಪಾಲಾಚಾರಿ, ಹಿ ವಾಸ್ ದ ಓನ್ಲಿ ಗವರ್ನರ್ ಅಲ್ವಾ ಆ ಟೈಮಲ್ಲಿ. ಗವರ್ನರ್, ನಾವು ಇನ್ನೂ ಸಂವಿಧಾನ ಅಕ್ಸೆಪ್ಟ್ ಮಾಡಿರ್ಲಿಲ್ವಲ್ಲ, ಸೊ ಹಾಗಾಗಿ ಆ ಟೈಮಲ್ಲಿ ಅವ್ರನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತಾನೆ ಕರಿತಾ ಇದ್ದು, ಆಸ್ ಪರ್ ದ ಓಲ್ಡ್ 1947 ಅಥವಾ 1935 ಆಕ್ಟ್ ನ ಪ್ರಕಾರ. ಸೊ ಹಾಗಾಗಿ ಇವ್ರನ್ನ ನಾವು ಗವರ್ನರ್ ಅಂತ ಕರೀತಾರೆ. ಅಂಡ್ ಇಸ್ ದ ಓನ್ಲಿ ಗವರ್ನರ್ ಆಫ್ಟರ್ ಇಂಡಿಪೆಂಡೆಂಟ್ ಇಂಡಿಯಾ. ಸೊ ರಾಜಗೋಪಾಲಾಚಾರಿ ನೋಡಿದ್ರೆ ಹಿ ಫೌಂಡ್ ಸ್ವತಂತ್ರ ಪಾರ್ಟಿ. 1959ರಲ್ಲಿ ಸ್ವತಂತ್ರ ಪಾರ್ಟಿ ಕೂಡ ಮಾಡಿದ್ರು. ಓಕೆ. ಅಂಡ್ ಆಲ್ಸೋ ಇವರು ವೆರಿ ಇಂಪಾರ್ಟೆಂಟ್ ಏನೇನ್ ಪೋಸ್ಟ್ ನ ಇದು ಮಾಡಿದ್ರು ಅಂದ್ರೆ, ಗವರ್ನರ್ ಆಫ್ ವೆಸ್ಟ್ ಬೆಂಗಾಲ್ ಆಗಿರೋಂಥ 1947ನಲ್ಲಿ, ಇಂಡಿಯನ್ ಗವರ್ನರ್ ಜನರಲ್ 1948 50 ತನಕ, ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿರೋ 50ರಿಂದ 51 ತನಕ, ಚೀಫ್ ಮಿನಿಸ್ಟರ್ ಆಫ್ ಮದ್ರಾಸು ಆಗಿದ್ರು. ಹಾಗೆ ಫಸ್ಟ್ ರೆಸಿಪಿಯೆಂಟ್ ಆಫ್ ಭಾರತ ರತ್ನ 1954 ಕೂಡ ಇವರು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಬಹುದು. ಅಂಡ್ ಯಾವಾಗ ಇವರು 1937-39 ಮದ್ರಾಸ್ ಪ್ರೆಸಿಡೆನ್ಸಿಯ ಒಂದು ಟೈಮ್ ಪೀರಿಯಡ್ ಅಲ್ಲಿ ಒಂದು ಅಧಿಕಾರದಲ್ಲಿರ್ತಾರೆ. ಆ ಟೈಮಲ್ಲಿ ದಲಿತ ಲೀಡರ್ VI ಮುನಿಸ್ವಾಮಿ ಪಿಲ್ಲೈ ಅಂತಕ್ಕಂಥವ್ರನ್ನು ಕೂಡ ಕ್ಯಾಬಿನೆಟ್ ನಲ್ಲಿ ತಗೊಬಂದಿರ್ತಾರೆ. ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇನ್ನು ಇವ್ರ ಬಗ್ಗೆ ನಾವು ನೋಡೋದಾದ್ರೆ, ಓಕೆ, ರಾಜಗೋಪಾಲಾಚಾರಿ ಅವ್ರ ಬಗ್ಗೆ, ಇವರು ಸೇಲಂ ಡಿಸ್ಟ್ರಿಕ್ಟ್ ಮದ್ರಾಸ್ ಪ್ರೊವಿನ್ಸಿಯನ್ಸ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅಯ್ಯಂಗಾರ್ ಒಂದು ಇದರಿಂದ ಬರ್ತಕ್ಕಂಥ ಒಂದು ಇವರು ತಿಲಕ್ರಿಂದ ಇನ್ಫ್ಲೂಯನ್ಸ್ ಆಗಿದ್ರು. ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಆಗಿದ್ರು. ಹಾಗೆ ಇವರು ಗಾಂಧೀಜಿ ಅವರ ಒಂದು ಇದನ್ನು ಕೂಡ ಅವರು ಫಾಲೋ ಮಾಡ್ತಾ ಇದ್ರು. ಈಸ್ ಅಡರೆಂಟ್ ಗಾಂಧಿಯನ್ ಹೂ ಕಂಬೈನ್ ನ್ಯಾಷನಲಿಸಮ್ ವಿತ್ ಸೋಷಿಯಲ್ ಅಂಡ್ ಎಕನಾಮಿಕ್ ರಿಫಾರ್ಮ್ಸ್. ಸಾಮಾಜಿಕ ಆರ್ಥಿಕ ರಿಫಾರ್ಮ್ಸ್ ಗಳ ಬಗ್ಗೆ ಏನು ನಮ್ಮ ಗಾಂಧೀಜಿಯವರು ಕನಸು ಕಟ್ಕೊಂಡಿದ್ರು, ಅದರ ಒಂದು ಇದರಿಂದ ಪ್ರೇರೇಪಿತರಾಗಿ ಅದರ ತಕ್ಕಂತೆ ಇವರು ಕೆಲಸ. ಯಾಕಂದ್ರೆ ಇವರು ಜಮೀನ್ದಾರಿ ಪದ್ಧತಿನ ಅಬೋಲಿಷ್ ಮಾಡಬೇಕು, ಖಾದಿ ವಿಲೇಜ್ ಇಂಡಸ್ಟ್ರಿಗಳನ್ನ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ಗಾಂಧಿಯ ಪ್ರಿನ್ಸಿಪಲ್ ನ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವರು ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲೂ ಕೂಡ ಭಾಗಿಯಾಗಿರ್ತಾರೆ. ಖಿಲಾಫತ್ ಸಪೋರ್ಟ್ಗೂ ಕೂಡ ಇವರು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇವರು ವಹಿಸ್ಕೊಂಡಿರ್ತಾರೆ. ಹಾಗೆ ತಿರುಚಿ ಟು ವೇದರಾಯನಂ ಸಾಲ್ಟ್ ಸತ್ಯಾಗ್ರಹದಲ್ಲೂ ಕೂಡ ಇವರು ಭಾಗಿಯಾಗಿರ್ತಾರೆ. ಯಾವಾಗ ದಂಡಿ ಮಾರ್ಚ್ ನಡೆಯುತ್ತಲ್ಲ ಆ ಟೈಮಲ್ಲಿ ಇವರು ಅಲ್ಲೂ ಕೂಡ ಸಾಲ್ಟ್ ಸತ್ಯಾಗ್ರಹದಲ್ಲಿ ಭಾಗಿಯಾಗಿರ್ತಾರೆ. ಹಾಗಾಗಿ ಇವ್ರ ಬಗ್ಗೆ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್, he was also the most important part of Quit India movement. And ಇವರು ಸ್ವತಂತ್ರ ಪಾರ್ಟಿ, ನಾನು ಅದನ್ನೇ ಹೇಳ್ತಾ ಇರೋದು. he was ಫೌಂಡೆಡ್ ಸ್ವತಂತ್ರ ಪಾರ್ಟಿ in 1959 ಅಲ್ಲಿ ಕೂಡ ಓಪನ್ ಮಾಡಿರ್ತಾರೆ.
ಸೊ ಹಾಗಾಗಿ ಇವ್ರ ಬಗ್ಗೆ ಕೇಳ್ತಾರೆ. ಮೋಸ್ಟ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ. ಇದು ಇತಿಹಾಸಕ್ಕೆ ನೋಡಿ, ಈ ತರ ನಿಮ್ಗೆ ಕರೆಂಟ್ ಅಫೇರ್ ಇದೆ, ಕರೆಂಟ್ ಅಫೇರ್ ಕೇಳಬೇಕು ಅಂತಿಲ್ಲ. ಇವ್ರ ಬಗ್ಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಿಮ್ಗೆ ಕೇಳಬಹುದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅವ್ರದ್ದೇನು, ಅವ್ರು ಎಲ್ಲೆಲ್ಲಿ ಭಾಗವಹಿಸಿದ್ರು, ಅವರ ಒಂದು ಏನೇನು ಪೋಸ್ಟ್ ಗಳನ್ನ ಅವ್ರಿಗೆ ಇತ್ತು, ಯಾವ ಇದನ್ನ ಇದ್ ಮಾಡಿದ್ರು, ಸೊ ಅದನ್ನ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರ್ತೀನಿ, ಗಾರ್ಡಸಿಲ್ ಲಸಿಕೆ. ಇದು ಯಾವ ಕಾಯಿಲೆಗೆ ಸಂಬಂಧಿಸಿದೆ ಅಂತ. ಓಕೆ, ಯಾವ್ದು ಹೇಳ್ತೀರಾ? ಗರ್ಭಕಂಠ ಕ್ಯಾನ್ಸರ್ ಅಂತೀವಲ್ಲ, ಸರ್ವೈಕಲ್ ಕ್ಯಾನ್ಸರ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, HPV ಅಂತ ಕರಿತೀವಿ. ಇದಕ್ಕೆ ವ್ಯಾಕ್ಸಿನೇಷನ್ ಕೊಡಬೇಕು ಅಂತ ನಮ್ಮ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಲಾಂಚ್ ಮಾಡಿದ್ದಾರೆ ಭಾರತದಲ್ಲಿ. ಟು ಅಡೋಲೆಸೆಂಟ್ ಫ್ರೀ ಆಗಿ ಕೊಡೋದು. ಓಕೆ, ಸೊ ದಿಸ್ ಇಸ್ ಗಾರ್ಡಿಯಲ್ ವ್ಯಾಕ್ಸಿನ್ ಅಂತ. ಇದು ಇಟ್ ಈಸ್ ಅಗೇನ್ಸ್ಟ್ ಸೆವರಲ್ ಟೈಪ್ ಆಫ್ ಹ್ಯೂಮನೋ ಪ್ಯಾಪಿಲೋಮಾ ವೈರಸ್ ಅಂತ. ಇದು ನಮಗೆ ಸರ್ವೈಕಲ್ ಕ್ಯಾನ್ಸರ್ ಬರಕ್ಕೆ ತುಂಬಾ ಇದಾಗುತ್ತೆ. ಹಾಗಾಗಿ ಇದರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಪ್ರೈಮರಿ ಯೂಸ್ ಟು ಪ್ರಿವೆಂಟ್ ಸರ್ವೈಕಲ್ ಕ್ಯಾನ್ಸರ್ ಆಸ್ ವೆಲ್ ಆಸ್ HPV ರಿಲೇಟೆಡ್ ಕಂಡೀಷನ್ಸ್, ಬೇರೆ ಆದ ವೂಲ್ವರ್, ವೆಜೈನಲ್ ಇನ್ಫೆಕ್ಷನ್ಸ್, ಆನಲ್ ಇನ್ಫೆಕ್ಷನ್ಸ್. ಸೊ ಈ ತರದ್ ಏನ್ ಆಗುತ್ತೆ ಪ್ರೈವೇಟ್ ಪಾರ್ಟ್ಸ್ ಗಳಲ್ಲಿ, ಅಂತದ ವಿರುದ್ಧ ಹೋರಾಡಕ್ಕೆ ಇರತಕ್ಕಂತ ಇದು ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಆಗ್ತಕ್ಕಂಥ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶ ಅವ್ರ ಹತ್ರನೇ ಇರೋದು. ಸೊ ಹಾಗಾಗಿ ಅದರ ವಿರುದ್ಧ ಹೋರಾಡಬೇಕು ಅಂತ ಭಾರತ ಕೂಡ, ಇದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ತುಂಬಾ ಬೇರೆ ಇದೆ. ನೋಡಿದ್ರೆ ಇದ್ರ ಪ್ರಕಾರ ನೋಡಿದ್ರೆ ಭಾರತದಲ್ಲಿ ತುಂಬಾನೇ ಇದೆ ಅಂತ ಹೇಳ್ತಾರೆ. ಅದ್ರಲ್ಲಿ 16-18ರಿಂದ ಉಂಟಾಗುತ್ತೆ ಏಜ್ ಅಲ್ಲಿ. ಹಾಗಾಗಿ ಇದು ಭಾರತದಲ್ಲಿ ಹೆಚ್ಚಿನವರೇ ಉಂಟಾಗ್ತಾರೆ, ತುಂಬಾ ಜನ ಇದಕ್ಕೆ ತುತ್ತಾಗ್ತಾ ಇದಾರೆ. ಜಾಗತಿಕ ಪ್ರಮಾಣ 20%, ಜಾಗತಿಕ ಸಾವುಗಳಲ್ಲಿ 25% ನಮ್ಮ ಭಾರತದಲ್ಲಿ ಆಗ್ತದೆ. ಯಾಕಂದ್ರೆ ಬಿಕಾಸ್ ತಡವಾಗಿ ಅದು ಬೆಳಕಿಗೆ ಬರ್ತಾರೆ, ಮೊದಲೇ ಕಂಡುಹಿಡಿಯಬಹುದು. ಹಾಗಾಗಿ ಬರದೇ ಇರೋ ರೀತಿ ಈ ಒಂದು ವ್ಯಾಕ್ಸಿನ್ಸ್ ನ ಕೊಡಬೇಕು ಅಂತ ಮಾಡಿರ್ತಕ್ಕಂಥದ್ದು. ಸೊ ಇದು 14 ವರ್ಷದ ಅಡೋಲೆಸೆಂಟ್ ಗರ್ಲ್, 14 ವರ್ಷದ ಮಕ್ಕಳ ಒಳಗಿನ ಹೆಣ್ಣು ಮಕ್ಕಳಿಗೆ ಕೊಡೋದು. ಹಾಗಾಗಿ ಪ್ರಿವೆಂಟ್ ಬರದೇ ಇರೋ ರೀತಿ ತಡೆಯುತ್ತೆ ಅಂತ ಹೇಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇಟ್ ಇಸ್ ಅ ವಾಲಂಟರಿ, ಅಂದ್ರೆ ಯಾರಿಗೂ ಫೋರ್ಸ್ ಇಲ್ಲ, ವಾಲಂಟರಿ ಆಗಿ ಬಂದು ತಗೋಬಹುದು. ಅಂಡ್ ಫ್ರೀ ಆಫ್ ಕಾಸ್ಟ್ ಕೂಡ. ಎಲ್ಲೆಲ್ಲಿ ಸಿಗುತ್ತೆ ಇದು? ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಕೊಡ್ತಾರೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಗಳಲ್ಲಿ, ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಕೂಡ ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೈರಸ್ ನೇಮ್ ತಿಳ್ಕೊಳ್ಳಿ. ಇದು ತುಂಬಾ ಎಫೆಕ್ಟಿವ್ ಆಗಿದೆ ಅಂತ ವ್ಯಾಕ್ಸಿನ್ಸ್ ಕೂಡ ಹೇಳ್ತಾರೆ. ಇದು ಯಾಕಂದ್ರೆ ಇಟ್ ಈಸ್ 2006 ಇಂದ ಬೇರೆ ಕಡೆ ಕೊಡ್ಕೊಂಡ್ ಬರ್ತಾ ಇದ್ದಾರೆ. ಹಾಗಾಗಿ ದಿಸ್ ಇಸ್ ವೆರಿ ಎಫೆಕ್ಟಿವ್ ಅಂತ ಕೂಡ ಹೇಳ್ತಾರೆ. ಫೈನ್ ಸರ್. ಹಾಗೆ ಇದ್ರ ಜೊತೆಗೆ ಭಾರತ ಕೂಡ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆ ಸಪೋರ್ಟ್ ಮಾಡಿ ಒಂದು ಸ್ಲೋಗನ್ ಕೂಡ ಟಾರ್ಗೆಟ್ ಇಟ್ಕೊಂಡಿದೆ, 90-70-90 ಟಾರ್ಗೆಟ್ ಬೈ 2030 ಅಂತ. ಒಂದ್ಸಲ ಎಕ್ಸಾಮ್ ಅಲ್ಲಿ ಇಂಥದ್ದು ಕೇಳ್ತಾನೆ. ಪಾಯಿಂಟ್ 90-70-90 ಅಂದ್ರೆ 90% ಆಫ್ ದ ಗರ್ಲ್ಸ್ಗೆ ಈ ಒಂದು HPV ವಿರುದ್ಧ, ಹ್ಯೂಮನೋ ಪಪಿಲೋಮಾ ವೈರಸ್ ವಿರುದ್ಧ ಹೋರಾಡಬೇಕು ಅಂತ, ವ್ಯಾಕ್ಸಿನ್ಸ್ ಕೊಡಬೇಕು ಅಂತ. 70% ವುಮೆನ್ ಅಂಡ್ ಎನ್ಶೋರಿಂಗ್ ಟ್ರೀಟ್ಮೆಂಟ್ ಆಫ್ 90% ಆಫ್ ದೋಸ್ ಡಯಾಗ್ನೋಸ್ ವಿತ್ ಸರ್ವೈಕಲ್ ಕ್ಯಾನ್ಸರ್. ಅಂದ್ರೆ 90% ಹೆಣ್ಣು ಮಕ್ಕಳಿಗೆ ವ್ಯಾಕ್ಸಿನ್ಸ್ ಕೊಡಬೇಕು, ಇರೋತಕ್ಕಂಥ 14 ವರ್ಷದ ತನಕ ಇರ್ತಕ್ಕಂಥವ್ರಿಗೆ, ಮತ್ತೆ 70% ಸ್ಕ್ರೀನಿಂಗ್ ಮಾಡಬೇಕು ಅಂತ. ಎಷ್ಟು ಜನ ಇದ್ದಾರೆ ಅದರಲ್ಲಿ 70% ಮ್ಯಾಕ್ಸಿಮಮ್ ತಪಾಸಣೆಗಳನ್ನ ಮಾಡಬೇಕು ಅಂತ. 90% ಟ್ರೀಟ್ಮೆಂಟ್ ಕೊಡಬೇಕು. ತಪಾಸಣೆ ಆದ್ಮೇಲೆ ಎಷ್ಟು ಜನ ಉಳಿತಾರೆ ಅದೆಲ್ಲ ಮ್ಯಾಕ್ಸಿಮಮ್ 90% ಜನಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಈ ಒಂದು ಕಂಡೀಷನ್ ಇಟ್ಕೊಂಡು ನಾವು ಎಲಿಮಿನೇಟ್ ಮಾಡಕ್ಕೆ ಈಸಿ ಆಗುತ್ತೆ. 2030 ತನಕ ಈ ಟಾರ್ಗೆಟ್ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ ಇಂಡಿಯಾದಲ್ಲಿ. ಹಾಗಾಗಿ India initiative, India has developed indigenous HPV test kits developed by Biotechnology Industry Research Assistance Council and the Department of Biotechnology ಅಡಿಯಲ್ಲಿ ಮಾಡಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಇದು. ಸರ್, ಇನ್ನು WHO ಗುರಿ ಏನು? 2030ರಲ್ಲಿ 70% ಮಹಿಳೆಯರು ಪರೀಕ್ಷಿಸುವುದು ಮತ್ತು ಸ್ಕ್ರೀನಿಂಗ್ ಹೊರೆ ಕಡಿಮೆ ಮಾಡಲು ಜೀವಾವಧಿಯಲ್ಲಿ ಕೇವಲ 2 HPV ಪರೀಕ್ಷೆಗಳಲ್ಲಿ ಪರಿವರ್ತನೆ ತರ್ತಕ್ಕಂಥದ್ದು ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬಂದ್ಬಿಡ್ತೀನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ನಂಟಾಜ್, ಫೋಡೋ ಮತ್ತು ಎಸ್ಫಹಾನ್ ಇವುಗಳು ಎಲ್ಲಿ ನೆಲೆಗೊಂಡಿದೆ ಹೇಳ್ತೀರಾ? ಎಲ್ಲಿದೆ ಅಂತ ಇದು? ಇದಂತೂ ಗೊತ್ತಿರುತ್ತೆ ನಿಮಗೆ. ಇರಾನ್ ಅಲ್ಲಿ ಇರೋದು. ಯಾವುದು ಸರ್? ನ್ಯೂಕ್ಲಿಯರ್ ಸೈಟ್ಸ್ ಅಲ್ವಾ ಅವ್ರದ್ದು? ನ್ಯೂಕ್ಲಿಯರ್ ರಿಯಾಕ್ಟರ್ ಇರ್ತಕ್ಕಂಥದ್ದು. ಸೊ ಇರಾನ್ ಹೇಳಿತ್ತು ನಮ್ದು ಡ್ಯಾಮೇಜ್ ಆಗಿದೆ ಈ ಇಸ್ರೇಲು ಮತ್ತೆ US ನ ಒಂದು ಕ್ಷಿಪಣಿಗಳಿಂದ ಅಂತ ಹೇಳಿತ್ತು. ಹಾಗಾಗಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನ್ ಮಾಡ್ತಾರೆ, ನಟಾಸ್ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ನ ಬಗ್ಗೆ ಒಂದು ನಿಮಗೆ ಸ್ಯಾಟಲೈಟ್ ಇಂದ ಇಮೇಜ್ ಗಳನ್ನ ತಗೊಳುತ್ತೆ, ಅಲ್ಲಿಂದ ಇನ್ಸ್ಪೆಕ್ಷನ್ಸ್ ಕೂಡ ಮಾಡುತ್ತೆ. ಸೊ ಅದ್ ಹೇಳುತ್ತೆ UN ಏಜೆನ್ಸಿ ಆಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ AEA, ನೋ ಇಂಡಿಕೇಶನ್ ಎನಿ ನ್ಯೂಕ್ಲಿಯರ್ ಇನ್ಸ್ಟಲೇಷನ್ ಹ್ಯಾಡ್ ಬಿನ್ ಹಿಟ್. ನ್ಯೂಕ್ಲಿಯರ್ ಇನ್ಸ್ಟಲೇಷನ್ ಹಿಟ್ ಆಗಿಲ್ಲ, ಬಟ್ ಅದರ ಒಂದು ಬಾಗ್ಲು ನಿಯರ್ ಬೈ ಅಂತ ಏನ್ ಕರಿತೀವಿ ಅಲ್ಲಿ ಒಂದಷ್ಟು ಡ್ಯಾಮೇಜ್ ಆಗಿದೆ ಎಂಟ್ರೆನ್ಸ್ ಬಿಲ್ಡಿಂಗ್ ಹತ್ರ. ಬಟ್ ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಅಥವಾ ನ್ಯೂಕ್ಲಿಯರ್ ನ ಒಂದು ಇನ್ಸ್ಟಾಲೇಷನ್ಸ್ಗೆ ಏನು ಡ್ಯಾಮೇಜ್ ಆಗಿಲ್ಲ ಅಂತ ಹೇಳುತ್ತೆ. ಹಾಗಾಗಿ ನೋ ಮತ್ತೆ ಅದು ಹೇಳುತ್ತೆ, ಇನ್ನೊಂದು ಏನ್ ಹೇಳುತ್ತೆ ಅಂದ್ರೆ ದೇರ್ ಇಸ್ ನೋ ರೇಡಿಯಾಲಜಿಕಲ್ ಕಾನ್ಸಿಕ್ವೆನ್ಸ್, ಅಂದ್ರೆ ದೇರ್ ಇಸ್ ನೋ ರೇಡಿಯಾಲಜಿಕಲ್ ಕಿರಣಗಳು ಹೊರ ಏನು ಬರ್ತಾ ಇಲ್ಲ. ಸೊ ಈ ಡ್ಯಾಮೇಜ್ ಆಗಿಲ್ಲ ಅನ್ನೋದು ಕನ್ಫರ್ಮ್ ಮಾಡುತ್ತೆ ಯಾವುದು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಓಕೆ ಫೈನ್. ಹಾಗಾಗಿ ಕೇಳ್ತಾನೆ, ಈ ತರದ ಪ್ಲೇಸಸ್ ಗಳು ಸುದ್ದಿಯಲ್ಲಿ ಇರೋದು ಕೇಳ್ತಾನೆ ಸ್ನೇಹಿತರ.
ನೆಕ್ಸ್ಟ್ ರೈಸಿನಾ ಸಂವಾದ, ರೈಸಿನಾ ಡೈಲಾಗ್, ಇದು ಪ್ರತಿ ವರ್ಷ ನಡೀತಾ ಇರುತ್ತೆ ಅಲ್ವಾ, ಗೊತ್ತಿರಬೇಕು. ಏನು ವಾಟ್ ಇಸ್ ದ ಪರ್ಪಸ್? ತುಂಬಾ ಸರಿ ಕೇಳಿದ್ದೆ ಕೂಡ, ಇತ್ತೀಚೆಗೆ ಕೇಳ್ತಾ ಇಲ್ಲ, ಲಾಸ್ಟ್ 2-3 years ಬ್ಯಾಕ್ ತುಂಬಾ ಎಕ್ಸಾಮ್ ಗಳಲ್ಲಿ ಕೇಳ್ತಾ ಇದ್ದ. ಹೇಳಕ್ ಬರಗಿಲ್ಲ, ಕೇಳಬಹುದು. ಏನ್ ಕೇಳಬಹುದು ಬೇಕಾದ್ರೆ? ಥೀಮ್ ಕೇಳಬಹುದು. ಓಕೆ, ರೈಸಿನಾ ಡೈಲಾಗ್ ಅಂದ್ರೆ ಏನು ಅಂತ ಕೇಳಬಹುದು. ಯಾವ್ದಕ್ಕೋಸ್ಕರ ಮಾಡ್ತಾರೆ ಈ ಸಮ್ಮೇಳನ ಅಂತ ಕೇಳಬಹುದು. ಓಕೆ, ಇದನ್ನು ವಾರ್ಷಿಕವಾಗಿ ನವದೆಹಲಿ ನಡೆಸಲಾಗುತ್ತದೆ. ಹೌದು. ರೈಸಿನಾ ಸಂವಾದ 2026 ವಿಷಯ ವಸುದೈವ ಕುಟುಂಬ, ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ. ಎಸ್, ಅದು ಎಲ್ಲ ಆಪ್ಷನ್ಸ್ ಕೂಡ ಇಲ್ಲಿ ಕರೆಕ್ಟ್. ಒಂದ್ ಸೆಕೆಂಡ್. ವಸುದೈವ ಕುಟುಂಬಕಂ ಇಷ್ಟೇ ಅಲ್ಲ, ಆಕ್ಚುಲಿ ರೈಸಿನಾ ಥೀಮ್ ಏನಿದೆ ನೋಡಿ, ಸಮಕ್ಷರ ಅಂತಕ್ಕಂಥದ್ದು, ಅಸರ್ಷನ್, ಅಕಾಮಡೇಷನ್, ಅಡ್ವಾನ್ಸ್ಮೆಂಟ್ ಅಂತ. ವಸುದೈವ ಕುಟುಂಬಕಂ ಬಂದು ನಮಗೆ G20 ಇದೆ 2023 ಥೀಮು. ಸೊ ಹಾಗಾಗಿ ಇದು ತಪ್ಪು. ಸೊ ಆಪ್ಷನ್ ಎ ಮಾತ್ರ, ಒಂದು ಮಾತ್ರ ಕರೆಕ್ಟ್. ಆಪ್ಷನ್ 2 ಇಸ್ ರಾಂಗ್. ಓಕೆ, ಒಂದು ಮಾತ್ರ ಕರೆಕ್ಟ್. ಸೊ ಏನು ಥೀಮ್ ಏನು ಸರ್? ಸಮಕ್ಷರ ಅಂದ್ರೆ ಅಸರ್ಷನ್, ಅಕಾಮಡೇಷನ್, ಅಡ್ವಾನ್ಸ್ಮೆಂಟ್ ಅಂತ ಥೀಮ್ ಹೆಸರು. ಓಕೆ, ಅದನ್ನ ನೋಡ್ಕೊಳ್ಳಿ. ಇದು 11ನೇ ಎಡಿಷನ್ ನಡೀತಾ ಇರ್ತಕ್ಕಂಥದ್ದು, ನ್ಯೂ ಡೆಲ್ಲಿ ರೈಸಿನಾ ಡೈಲಾಗ್. ಓಕೆ, ಇಲ್ಲಿ ಏನಪ್ಪಾ ಇದು ಅಂತಂದ್ರೆ, ಇಟ್ ಈಸ್ ಒಂದ್ ರೀತಿ ಈ ಒಂದು ಗ್ಲೋಬಲ್ ಸೌತ್, ಇವನ್ ಇದರಲ್ಲಿ ನಮ್ಮ ಫಿನ್ಲ್ಯಾಂಡ್ ಪ್ರೆಸಿಡೆಂಟ್ ಕೂಡ ಡಾಕ್ಟರ್ ಅಲೆಕ್ಸಾಂಡರ್ ಸ್ಟುಬ್ ಕೂಡ ಇರ್ತಾರೆ. ಅವ್ರು ಹೇಳ್ತಾರೆ ಗ್ಲೋಬಲ್ ಸೌತ್ ವಿಲ್ ಬಿ ಡಿಸೈಡ್ ದ ನೆಕ್ಸ್ಟ್ ವರ್ಲ್ಡ್ ಆರ್ಡರ್ ಅಂತ, ಇಂಡಿಯಾ ವಿಲ್ ಬಿ ಮೇಕ್ ದಿಸ್ ಪೊಸಿಷನ್ ಅಂತ. ಅಂದ್ರೆ ಇಂಡಿಯಾ ಒಂದು ದೊಡ್ಡ ಒಂದು ಪ್ಯಾರಲ್ ವರ್ಲ್ಡ್ ಅಲ್ಲಿ ಪ್ಯಾರಲಲ್ ಆಗಿ ಡೆವಲಪ್ ಆಗ್ತಾ ಇರ್ತಕ್ಕಂಥ ಒಂದು ಪ್ಯಾರಲಲ್ ಪವರ್. ಸೊ ಗ್ಲೋಬಲ್ ಸೌತ್ ವಿಲ್ ಡಿಸೈಡ್ ಏನಾಗ್ಬೇಕು ನೆಕ್ಸ್ಟ್ ಅಂತ, ಯಾವುದೇ ಒಂದು ಕಂಟ್ರಿ ಡಿಸೈಡ್ ಮಾಡಕ್ ಆಗಲ್ಲ ಅಂತಕ್ಕಂಥದ್ದು ಬಗ್ಗೆ ಹೇಳ್ತಾ ಇರ್ತಾರೆ. ಅಂದ್ರೆ ಇದೇನಪ್ಪಾ ಇದು ರೈಸಿನಾ ಡೈಲಾಗ್? ಇಟ್ ಈಸ್ ಎ ಜಿಯೋ ಎಕನಾಮಿಕ್ ಕಾನ್ಫರೆನ್ಸ್, ಜಿಯೋ ಪೊಲಿಟಿಕ್ಸ್ ಅಂಡ್ ಜಿಯೋ ಎಕನಾಮಿಕ್ಸ್. ಓಕೆ, ಜಿಯೋ ಪಾಲಿಟಿಕ್ಸ್ ಅಲ್ಲಿ ಏನ್ ನಡೀತಾ ಇದೆ ಇವಾಗ, ಓಕೆ, ಪಾಲಿಟಿಕ್ಸ್, ಜಿಯೋ ಪಾಲಿಟಿಕ್ಸ್ ಏನ್ ನಡೀತಾ ಇದೆ, ಮತ್ತೆ ಎಕನಾಮಿಕಲಿ ಏನ್ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ನಡೀತಕ್ಕಂಥ ಒಂದು ಕಾನ್ಫರೆನ್ಸ್ ಪ್ರತಿ ವರ್ಷ ಆಗುತ್ತೆ ನ್ಯೂ ಡೆಲ್ಲಿ. ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಏನ್ ಕೇಳ್ತಾನೆ ಸರ್? ಥೀಮ್ ಕೇಳಬಹುದು. ಓಕೆ, ಏನಾಯ್ತು ಅಂತ, ಯಾವ್ದ್ರ ಬಗ್ಗೆ ಇದೆ ಅಂತ ಕೇಳಬಹುದು. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ. ಅರ್ಹ ತಯಾರಕ ಆಮದುದಾರ, ಎಲಿಜಿಬಲ್ ಮ್ಯಾನುಫ್ಯಾಕ್ಚರ್ ಇಂಪೋರ್ಟರ್. ಇತ್ತೀಚೆಗೆ ಇದನ್ನ ಬಜೆಟ್ ಅಲ್ಲೂ ಕೂಡ ಹೇಳಿದ್ರು ಇದ್ರ ಬಗ್ಗೆ. ಹಾಗಾಗಿ ಇದ್ರ ಬಗ್ಗೆ ಈಗ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಥ್ರೂ ಯಾವ್ದ್ರ ಮುಖಾಂತರ ಪ್ರಾರಂಭಿಸಲಾಗ್ತಾ ಇದೆ ಅಂತ ಕೇಳಿದ್ದೇನೆ. ಇಲ್ಲಿ ಯಾವ್ದ್ರ ಮುಖಾಂತರ? ಇಲ್ಲೇ ನೋಡಿ, ಮ್ಯಾನುಫ್ಯಾಕ್ಚರ್ ಇಂಪೋರ್ಟರ್ ಅಂದ ತಕ್ಷಣ ನಮ್ಗೆ ಇಲ್ಲಿ ಯಾರು ಬರ್ತಾರೆ? MSME ಬರುತ್ತಾ? ಬರಲ್ಲ. ವಾಣಿಜ್ಯ ಕೈಗಾರಿಕಾ ಸಚಿವಾಲಯ ಬರುತ್ತಾ? ಬರಲ್ಲ. ಈ ರಿಸರ್ವ್ ಬ್ಯಾಂಕ್ ಬರುತ್ತಾ? ಬರಲ್ಲ. ಕೇಂದ್ರ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಬರುತ್ತವು. ವಾಟ್ ಈಸ್ ಎಲಿಜಿಬಲ್ ಮ್ಯಾನುಫ್ಯಾಕ್ಚರ್ ಇಂಪೋರ್ಟರ್ಸ್ ಅಂದ್ರೆ, ನೀವು ಇಂಪೋರ್ಟ್ ಮಾಡ್ಕೋತಿರಲ್ಲ, ಕಸ್ಟಮ್ಸ್ ಕಟ್ಟಂಗಿಲ್ಲ ನೀವು ತಕ್ಷಣ. ಅದು ಡಿಪೆಂಡ್ಸ್, ನೀವು ಎಲಿಜಿಬಲ್ ಇದ್ದೀರಾ ಅಂತಂದ್ರೆ, ನೀವು ತುಂಬಾ ಈ ತರದ್ ಮಾಡಿದ್ದೀರಾ, ತುಂಬಾ ಇಂಪೋರ್ಟ್ ಮಾಡ್ಕೋತಿರ್ತೀರಾ, ನಿಮ್ಮ ಒಂದು ಹಿಸ್ಟ್ರಿ ಚೆನ್ನಾಗಿದೆ, ನಿಮ್ದೇನೋ ಆ ತರ ಒಂದು ಇದಿಲ್ಲ ಅಂತವ್ರಿಗೆ ನೀವು ಬಂದ ತಕ್ಷಣ ನೀವು ತಗೊಂಡು ಹೋಗ್ತಾ ಇರ್ಬೋದು. ಆಮೇಲೆ ನೀವು ಮಂತ್ಲಿ ಪೇ ಮಾಡ್ಬೋದು ಕಸ್ಟಮ್ನ. ಓಕೆ, ಸೊ ಆ ತರ ಒಂದು ಇದು ಎಲ್ಲರೂ ಕೊಡೋದು. ಅದಕ್ಕೆ ಎಲಿಜಿಬಲ್ ಇಲ್ಲಿ ಏನ್ ಕೇಳಿದೆ ನೋಡಿ, ದ ಎಲಿಜಿಬಲ್ ಮ್ಯಾನುಫ್ಯಾಕ್ಚರರ್ ಇಂಪೋರ್ಟರ್ ಅಂತ ಅದಕ್ಕೆ ಕೊಟ್ಟಿರೋ, ಅರ್ಹ ತಯಾರಕ ಆಮದುದಾರ ಅಂತ. ಬಜೆಟ್ ಅಲ್ಲಿ ಕೂಡ ಮೆನ್ಷನ್ ಆಗಿತ್ತು. ಈ ಸ್ಕೀಮಿಗೆ ತಂದಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರಸ್ಟ್ ಬೇಸ್ಡ್ ಫೆಸಿಲಿಟೇಷನ್ ಮೆಜರ್ ಅಂತ. ಟ್ರಸ್ಟ್ ಇರ್ತಕ್ಕಂಥವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಪೋರ್ಟ್ ಗೂಡ್ಸ್ ಗಳನ್ನ ಯಾರು ಮಾಡ್ತಾರೆ, ಕಸ್ಟಮ್ ಡ್ಯೂಟಿ ತಕ್ಷಣ ಕಾಯ್ಕೊಂಡು ಕೊಟ್ಟು ತಗೋಬರುವಂತ ಸಿಟಿ ಇಲ್ಲ. ಯಾಕಂದ್ರೆ ನಿಮ್ಗೆ ಕಸ್ಟಮ್ ಡ್ಯೂಟಿ ಕೊಡೋಕೆ ನಿಮ್ಗೆ ಬೇರೆ ಬೇರೆ ಫಂಡ್ಸ್ ಗಳು ಬೇರೆ ಬೇರೆ ಬೇಕಾಗಿರುತ್ತೆ. ನಿಧಾನ ಕೊಡಿ, ಪರವಾಗಿಲ್ಲ. ಯಾಕಂದ್ರೆ ನಿಮ್ಮ ಮೇಲೆ ನಂಬಿಕೆ ಇದೆ, ಟ್ರಸ್ಟ್ ಇದೆ. ಯಾಕೆ ಟ್ರಸ್ಟ್ ಇದೆ? ನಿಮ್ಮ ಹಿಸ್ಟ್ರಿ ನೋಡಿದಾಗ ನೀವು ಪೇ ಮಾಡಿದ್ದೀರಾ, ನಿಮ್ದು ಬಿಸ್ನೆಸ್ ಚೆನ್ನಾಗಿದೆ, ಆ ಬೇಸಿಸ್ ಮೇಲೆ ಆಯ್ಕೆ ಮಾಡ್ತಾರೆ ಯಾರಿಗೆ ಅವ್ರಿಗೆ ಕಸ್ಟಮ್ ಡ್ಯೂಟಿ ತಗೊಳ್ದೆ ಹಂಗೆ ಕೊಡಬಹುದು ಅಂತ ಹೇಳಿ. ಆಮೇಲೆ ದೇ ಕ್ಯಾನ್ ಪೇ ಅಂತ. ದ ಸ್ಕೀಮ್ ಏನಾಗುತ್ತೆ, ಈ ಸ್ಕೀಮು ಕ್ರಿಯೇಟ್ ಎ ನ್ಯೂ ಕ್ಯಾಟಗರಿ, ಎಲಿಜಿಬಲ್ ಮ್ಯಾನುಫ್ಯಾಕ್ಚರ್ ಇಂಪೋರ್ಟ್ ಅಂತ ಒಂದು ಕ್ಯಾಟಗರಿ ಮಾಡುತ್ತೆ. ಡ್ಯೂಟಿ ಪೇಯಬಲ್ ಮಂತ್ಲಿ ಬೇಸಿಸ್ ಇನ್ಸ್ಟೆಡ್ ಆಫ್ ಅಟ್ ಅನ್ ಇಂಪೋರ್ಟ್ ಮಾಡಿದ ತಕ್ಷಣ, ಆಮದು ಮಾಡಿದ ತಕ್ಷಣ ಕೊಡಬೇಕು ಅಂತ ಇಲ್ಲ, ಮಂತ್ಲಿ ಬೇಸಿಸ್ ಅಲ್ಲಿ ಕೊಟ್ರಾಯ್ತು ಅಂತ. ಸೊ ಇದು ಏನೇನು, ಇದು ಪರ್ಪಸ್ ಏನು? ಮೆಜರ್ ಎನೇಬಲ್ ಎಲಿಜಿಬಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಪೋರ್ಟರ್ ಟು ಕ್ಲಿಯರ್ ಇಂಪೋರ್ಟೆಡ್ ಗೂಡ್ಸ್ ವಿತೌಟ್ ಹ್ಯಾವಿಂಗ್ ಟು ಪೇ ಕಸ್ಟಮ್ ಕೊಡದೆ ಅಟ್ ಕ್ಲಿಯರೆನ್ಸ್ ಅಲ್ಲಿ ತಗೊಂಡು ಹೋಗ್ಬೋದು. ಅಂಡರ್ ಸೆಕ್ಷನ್ 47 ಆಫ್ ಕಸ್ಟಮ್ ಆಕ್ಟ್ 1968 ಅದರಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಕಸ್ಟಮ್ಸ್ ಇದನ್ನು ಲಾಂಚ್ ಮಾಡಿದೆ. ಇಲ್ಲಿ ನೋಡೋದಾದ್ರೆ ಏನಾಗುತ್ತೆ, ಎಲಿಜಿಬಲ್ ಅಂತವ್ರಿಗೆ ಅಂದ್ರೆ ಸ್ಟ್ರಾಂಗ್ ಕಸ್ಟಮ್ ಅಂಡ್ GST ಕಂಪ್ಲೈನ್ಸ್ ಇರಬೇಕು. ಅದೇ ಹೇಳಿದ್ರು, ಸ್ಟ್ರಾಂಗ್ ಕಸ್ಟಮ್ ಅಂಡ್ GST ಕಂಪ್ಲೈನ್ಸ್ ಅಂದ್ರೆ ಅವ್ರು GST ಅವರ ಒಂದು ಇಂಡೈರೆಕ್ಟ್ ಟ್ಯಾಕ್ಸಸ್ ಕಟ್ತಾ ಇರೋದು, ಅವರ ಹಿಸ್ಟ್ರಿ, ಅವ್ರ ಎಲ್ಲ ನೋಡ್ತಾರೆ. ಟರ್ನ್ ಓವರ್, ಸೌಂಡ್ ಫೈನಾನ್ಷಿಯಲ್ ಸ್ಟ್ಯಾಂಡಿಂಗ್ ಹಿಂಗಿದೆ ಅಂತವ್ರಿಗೆ ಪಾಸ್ಟ್ ರೆಕಾರ್ಡ್ ನ ಚೆಕ್ ಮಾಡಿ ಕೊಡ್ತಕ್ಕಂಥದ್ದು. ವ್ಯಾಲಿಡಿಟಿ 2026 ಏಪ್ರಿಲ್ ಇಂದ 31 ಮಾರ್ಚ್ 2028 ತನಕ ಇದೆ. ಅಂದ್ರೆ ಇದು ಏನಾಗುತ್ತಪ್ಪ ಅಂದ್ರೆ ಬೆನಿಫಿಟ್ಸ್ ಏನು, ಅವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ ನಿಧಾನಕ್ಕೆ ಕೊಡ್ಬೋದಲ್ಲ. ಕಸ್ಟಮ್ ಆಗ್ಲೇ ಪೇ ಮಾಡಿ ತಗೊಂಡೋಗ್ಬೇಕು, ಅವ್ರದ್ದು ಮೆಟೀರಿಯಲ್ ಬಿದ್ದಿರುತ್ತೆ, ಪೇ ಮಾಡೇ ತರಬೇಕು ಅಂತಿಲ್ಲ, ಕೋಟ್ಯಾಂತರ ರೂಪಾಯಿ ಮೆಟೀರಿಯಲ್ ತರಿಸ್ತಾರೆ ಒಬ್ಬೊಬ್ರು. ಸೊ ಹಾಗಾಗಿ ಇಂಪ್ರೂವ್ ವರ್ಕಿಂಗ್ ಕ್ಯಾಪಿಟಲ್ ದುಡ್ಡು ಅವ್ರ ಹತ್ರನೇ ಇರುತ್ತೆ. ತಕ್ಷಣ ಕಸ್ಟಮರ್ ದುಡ್ಡು ಕೊಡೋಲ್ಲ, ತಿಂಗಳು ಬೇಸಿಸ್ ಮೇಲೆ ಕೊಟ್ಕೊಂಡು ಹೋಗಿ ಬಂದಿದ್ದಾನೆ. ಎನ್ಕರೇಜ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಎಕ್ಸ್ಪೋರ್ಟ್ಸ್, ಎನ್ಹಾನ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಓಕೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕೂಡ ಎನ್ಹಾನ್ಸ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ದಿಸ್ ಆರ್ ಆಲ್ ಏನಾಗುತ್ತೆ ಅಂತಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಇಲ್ಲಿ ಬಂದು
ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಕ್ಟ್ ಇಲ್ಲಿ ಕೆಲಸ ಮಾಡೋರಿಗೆಲ್ಲರಿಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡಕ್ಷನ್ ಇವೆಲ್ಲ ನಾವು ಇದರಲ್ಲಿ ಹೆಚ್ಚು ಮಾಡಬಹುದು. ಈ ತರ ನಮಗೆ ಟ್ಯಾಕ್ಸ್ ಇಂದ ಇದೆ, ನಿಮ್ಗೆ ಗೊತ್ತಿದೆ ಟ್ಯಾಕ್ಸ್ ಟಾರ್ಚರ್ಗಳು ಹೆಂಗಿರುತ್ತೆ, ಎಷ್ಟೊಂದು ಜನ ಆತ್ಮಹತ್ಯೆಗಳು ಮಾಡ್ಕೋತಾರೆ ಅಂತ. ಹಾಗಾಗಿ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ಸ್ನೇಹಿತರೆ. ಓಕೆ ಸರ್, ಒಂದಷ್ಟು ಡಿಸ್ಕಸ್ ಮಾಡಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟ ಆಗಿದೆ ಅನ್ಕೋತೇನೆ. ನಮ್ಮ ಪ್ರೀವಿಯಸ್ ಎಲ್ಲ ಈಗ 2026 ವೀಕ್ಲಿದು ಸಪರೇಟ್ ಪ್ಲೇಲಿಸ್ಟ್ ಮಾಡಿದೀವಿ, ಮಂತ್ಲಿ ಸಪರೇಟ್ ಇದೆ, ನೋಡ್ಕೋಬಹುದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ PDF ನಮಗೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಆಗುತ್ತೆ, ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ನಮ್ಮ ಪ್ರೀವಿಯಸ್ ಎಲ್ಲ PDFs ಗಳು ಅಲ್ಲೇ ಸಿಗುತ್ತೆ, ಕರೆಂಟ್ ಅಫೇರ್ ರಿಲೇಟೆಡ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.